ಸಾಕು ನೀವು ಕೇಳಿದ್ದು ಈಗ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಎಸೆತ ಪ್ರಕರಣದಲ್ಲಿ ಸರ್ ಮೊನ್ನೆ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗಿದವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ, ಈಗ ಮೊಟ್ಟೆ ಎಸೆದಿದ್ದಾರೆ ಅಂತ ಗೊತ್ತಿದೆ, ಯಾರು ಅಂತ ಗೊತ್ತಿಲ್ಲ. ಇಬ್ಬರು ಮೊಟ್ಟೆ ಎಸೆದಿದ್ದಾರೆ ಅಂತ ನನಗಿರ್ತಕ್ಕಂಥ ಮಾಹಿತಿ. ಅವರು ಯಾವ ಪಾರ್ಟಿಗೆ ಸೇರಿದ್ದಾರೆ ಗೊತ್ತಿಲ್ಲ. ಪಾರ್ಟಿ ಸೇರಿದಾರ, ಪಾರ್ಟಿ ಅಲ್ಲದೆ ಇರೋರ ಅಂತ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ. ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಗಾಂಧೀಜಿ ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ನಕಲಿ ಗಾಂಧಿಗಳು ಸೇರ್ಕೊಂಡು ಅವ್ರಿಗೆ ಗಾಂಧೀಜಿಯವರೇ ಗೊತ್ತಿಲ್ಲ, ವಿರೋಧ ಪಕ್ಷ ಮಹಾತ್ಮ ಗಾಂಧೀಜಿಯವರೇ ಗೊತ್ತಿಲ್ಲ. ದುರುಪಯೋಗ ಮಾಡ್ತಿದ್ದಾರೆ. ಯಾರು ಆರೋಪ ಮಾಡಿದ್ದಾರೆ ಸರ್. ಅದೇಪ್ಪ, ಯಾರಿಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವ್ರು ಗೊತ್ತಿಲ್ಲವೋ ಅವರು ಈ ತರ ಮಾತಾಡ್ತಾರೆ. ಗಾಂಧೀಜಿ ಬಗ್ಗೆ ಗೌರವ ಇಲ್ಲ ಇರ್ತಕ್ಕಂಥ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು, ಅವ್ರ ಬಗ್ಗೆ ಗೊತ್ತಿಲ್ಲದವರು ಇದೆಲ್ಲ ಮಾತಾಡ್ತಾರೆ. ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಳ್ತೀರಾ ಸರ್? ನಮ್ಮ ಕಾರ್ಯಕಾರಿಣಿ ಸಭೆ ಆಗಿರ್ಬೋದು, ಈ ಸಮಾವೇಶದ ಮೂಲಕ ಈ ಹಿಂದೇನೋ ಸ್ವಾತಂತ್ರ್ಯ ಹೋರಾಟ ಚಳವಳಿಗೆ ಇದೊಂದು ಮೂವ್ಮೆಂಟ್ ಸ್ಟಾರ್ಟ್ ಆಗಿತ್ತು. ಈ ಒಂದು ಅಧಿವೇಶನದಿಂದ ಒಂದು ಹೊಸ ರಾಜಕೀಯ ಬದಲಾವಣೆಗೆ ಕಾರಣ ಆಗುತ್ತಾ ಅಂತ. ಹೊಸ ರಾಜಕೀಯ ದೇಶದಲ್ಲಿ ಜಾರಿ ಮಾಡ್ತೀರಿ ಅಂತ ನೋಡೋಣ ಏನ್ ಯಾವಾಗಲೂ ಬದಲಾವಣೆಗಳು ಆಗ್ತೇ ಇರ್ತವೆ. ಈಗ 100 ವರ್ಷದಲ್ಲಿ ಇದ್ದ ಪರಿಸ್ಥಿತಿ ಗೊತ್ತಿದೆಯಾ? ಬದಲಾವಣೆಗಳು ಆಗ್ತಾ ಇರ್ತವೆ, ರಾಜಕೀಯ ಬದಲಾವಣೆಗಳಾಗ್ತವೆ, ರಾಜಕೀಯ ಬೆಳವಣಿಗೆಗಳಾಗ್ತವೆ, ಬದಲಾವಣೆಗಳು ನಡೀತಾ ಇರ್ತವೆ. ಸಿಟಿ ರವಿ ಅವರು ರಾಜ್ಯಪಾಲರನ್ನು ಹೋಗಿ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಸರ್ ದೂರು ಕೊಟ್ಟಿರುವಂತದ್ದು ಸರ್. ಸಿಟಿ ರವಿ ಅವರು ಸರ್, ಪರಿಷತ್ ಸದಸ್ಯ ಸಿಟಿ ರವಿ ಅವರು ಸರ್. ಸಿಟಿ ರವಿ ಅವರು ಅವ್ರ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಪಾಪ. ಅವ್ರು ಏನೆಲ್ಲ ಹೇಳಿಕೆಗಳು ಕೊಡ್ತಾರೆ, ಅದನ್ನೆಲ್ಲ ಈಗ ಅವ್ರ ಕೇಸನ್ನ CID ವಹಿಸಿದೆ. CID ಅವರು ತನಿಖೆ ಮಾಡಲಿ, ಅದ್ರ ಮೇಲೆ ರಿಪೋರ್ಟ್ ಕೊಡ್ಲಿ. ಸರ್ಕಾರ ಎಲ್ಲೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ ಅಂತ ಹೇಳಿ ಸರ್, ಒಬ್ಬ PSI CPI ಅವ್ರನ್ನ ಅಮಾನತ್ ಮಾಡಿರುವಂತದ್ದು ಸರ್. ಖಾನಾಪುರ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ಇವತ್ತು ಅಮಾನತ್ ಮಾಡಿರುವಂತದ್ದು ಸರ್. ಪೊಲೀಸ್ ಠಾಣೆ ಒಳಗೆ ವಿರೋಧ ಪಕ್ಷದವ್ರನ್ನ ಬಿಟ್ಟರು ಅನ್ನುವಂತ ಕಾರಣಕ್ಕಾಗಿ ಅಮಾನತ್ ಮಾಡಿದ್ದೇವೆ. ಪೊಲೀಸ್ ಸ್ಟೇಷನ್ ನಲ್ಲಿ BJP ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ.